ನಮ್ಮ ಶಬರಿಮಲೆ ಯಾತ್ರೆಯಲ್ಲಂತೂ ಈ ಪ್ಲೇಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೆಲ್ಲರೂ ಮಿಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಟೈಮ್ ನೀವು ಶಬರಿಮಲೆಗೆ ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ. ತುಂಬಾ ಡಿವೈನ್ ಫೀಲ್ ಕೊಡುತ್ತೆ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ರಿಗೂ ನಮಸ್ಕಾರ. ಈ ಸತಿ ನಾವು ಶಬರಿಮಲೆಗೆ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದ್ರಿ. ನಿಮ್ಮ ಥರ ನಾವುಗಳು ತುಂಬ ವರ್ಷಗಳಿಂದ ಪಂದಳಂ ಪ್ಯಾಲೇಸ್ಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಬಟ್ ಡ್ಯೂ ಟು ಅದರ್ ರೀಸನ್ಸ್ ನಮ್ಮಿಂದ ಬರೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ಸತಿ ನಾವು ಪಂದಳಂಗೆ ಬಂದಿದ್ದೀವಿ. ಪಂದಳಂ ಪ್ಯಾಲೇಸ್ನ ರೀಚ್ ಮಾಡೋದಂತೂ ತುಂಬಾ ಈಸಿ. ಎಸ್ಪೆಷಲಿ ನೀವೇನಾದರೂ ಚೆಂಗನ್ನೂರು ರೈಲ್ವೆ ಸ್ಟೇಷನ್ ಕಡೆಯಿಂದ ಬರ್ತಿದ್ದೀರಾ ಅಂದರೆ ಜಸ್ಟ್ ಇಟ್ ಟೇಕ್ಸ್ 15 ಕಿಲೋಮೀಟರ್ ಅಷ್ಟೇ. ಸೊ ನಿಮಗೆ ತುಂಬಾ ಬಸ್ ಫೆಸಿಲಿಟೀಸ್ ಇದೆ ಇಲ್ಲಿ ರೀಚ್ ಮಾಡೋಕ್ಕೆ. ನಾವೆಲ್ಲ ಪಂದಳಂ ಪ್ಯಾಲೇಸ್ನ ಏನಕ್ಕೆ ವಿಸಿಟ್ ಮಾಡಬೇಕು ಅಂದರೆ ಇದು ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಅದು ಏನಕ್ಕಂದರೆ ಅಯ್ಯಪ್ಪ ಬಂದು ಅವರ ಒಂದು ಚೈಲ್ಡ್ಹುಡ್ ಡೇಸ್ನ ಇಲ್ಲೇ ಕಳೆದ್ರು. ಅವಾಗ ಅವ್ರನ್ನ ಬಂದು ಮಣಿಕಂಠನ್ ಅಂತಲೇ ನಾಮಕರಣ ಮಾಡಿದರು. ಮತ್ತೊಂದು ಇಂಪಾರ್ಟೆಂಟ್ ರೀಸನ್ ಏನು ಅಂದರೆ ಅಯ್ಯಪ್ಪನಿಗೆ ಮಕರ ಜ್ಯೋತಿ ಟೈಮಲ್ಲಿ ಬಂದು ಚಿನ್ನ ಮತ್ತು ಆಭರಣಗಳಲ್ಲಿ ಅಲಂಕಾರ ಮಾಡ್ತಾರಲ್ಲ, ಆ ಒಂದು ತಿರುಣಾಭರಣ ಬಂದು ಶುರುವಾಗದೆ ಪಂದಳಂ ಪ್ಯಾಲೇಸಿಂದ. ಮತ್ತೊಂದೇನು ಅಂದರೆ ಅಯ್ಯಪ್ಪ ಬಂದು ಅವರ ಒಂದು ಚೈಲ್ಡ್ಹುಡ್ ಡೇಸ್ನ ಇಲ್ಲೇ ಕಳೆದಿದ್ದಾರೆ. ಸೊ ಮಗುವಾಗಿ ಅವ್ರು ಎಲ್ಲ ಕಡೆ ಓಡಾಡಿದ್ದಾರೆ. ಸೊ ನಾವಿಲ್ಲಿ ಬಂದಾಗ ನಮಗೆ ಎಮೋಷ್ನಲಿ ಅಷ್ಟು ಕನೆಕ್ಟ್ ಆಗುತ್ತೆ. ಸೊ ತುಂಬಾ ಡಿವೈನ್ ಅಂತ ಅನಿಸುತ್ತೆ. ಮತ್ತೇನು ಅಂದರೆ ಇದೇ ಜಾಗದಲ್ಲಿ ಬಂದು ಅಯ್ಯಪ್ಪ ಬಂದು ರಾಜರಿಗೆ ಮತ್ತು ಬೇರೆಯವರಿಗೆ ಅವರ ಒಂದು ಸ್ವರೂಪನ ಹೇಳ್ಕೊಂಡ್ರು. ಇದೇ ಒಂದು ಪ್ಯಾಲೇಸಲ್ಲೇ ಅಯ್ಯಪ್ಪನ ಇತಿಹಾಸಗಳು ಶುರುವಾಗಿದ್ದು. ಅಯ್ಯಪ್ಪನ ಇತಿಹಾಸದಲ್ಲಿ ಪಂದಳಂ ಒಂದು ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಸೊ ಪಂದಳಂ ಇಲ್ಲಾಂದರೆ ನಮಗೆ ಬೇರೆ ಹಿಸ್ಟ್ರಿ ಗೊತ್ತಾಗಲ್ಲ. ಆ ಲೆವೆಲ್ಗೆ ಪಂದಳಂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೀವು ಪಂದಳಂ ಪ್ಯಾಲೇಸ್ ಬಂದರೆ ತಿರುವಾಭರಣಂನ ನೋಡ್ಬೋದು. ಸೊ ನಾನು ಅದ್ರ ಬಗ್ಗೆ ತುಂಬ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತೀನಿ. ತಿರುವಾಭರಣಂ ಅಂದರೆ ದೇವರ ಆಭರಣಗಳು. ಆ್ಯಕ್ಚುಲಿ ಅಯ್ಯಪ್ಪನಿಗೆ ಸಂಬಂಧಪಟ್ಟಿರೋ ಆಭರಣಗಳು. ಅದು ಎಲ್ಲಿಂದ ಹೋಗುತ್ತೆ ಅಂದರೆ ಅದು ಪ್ರತಿಯೊಂದು ವರ್ಷವೂ ಪಂದಳಮಿಂದ ಮೆರವಣಿಗೆ ಶುರುವಾಗುತ್ತೆ. ನಡ್ಕೊಂಡೇ ಹೋಗ್ತಾರೆ. ಸುಮಾರು 3 ದಿನ ಆಗುತ್ತೆ ಶಬರಿಮಲೆ ರೀಚ್ ಮಾಡೋಕ್ಕೆ. ಒಂದು ಶಬರಿಮಲೆ ರೀಚ್ ಆದ ತಕ್ಷಣ ಇದನ್ನು ದೇವರಿಗೆ ಅಲಂಕಾರ ಮಾಡಿಸ್ತಾರೆ. ಅಲಂಕಾರ ಮಾಡಿದ ತಕ್ಷಣವೇ ನಮಗೆ ಅಯ್ಯಪ್ಪನ ಮಕರ ಜ್ಯೋತಿ ಕಾಣೋಕ್ಕೆ ಶುರುವಾಗುತ್ತೆ. ಇದು ಬಂದು ಪಂದಳ ರಾಜ ಅವರ ಪದ್ಧತಿ. ಆ್ಯಕ್ಚುಲಿ ಇದನ್ನು ಬಂದು ಪಂದಳಂ ರಾಜ ಫ್ಯಾಮಿಲಿ ಬಂದು ಜವಾಬ್ದಾರಿ ತಗೊಂಡು ತುಂಬ ಸೆಂಚುರಿಗಳಿಂದನೇ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಅಚ್ಚನ್ಕೋಯಿಲ್ ರಿವರಲ್ಲಿ ಅಯ್ಯಪ್ಪನ ಜೀವನಕ್ಕೆ ಸಾಕ್ಷಿಯಾದ ಪವಿತ್ರವಾದ ನದಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಅಯ್ಯಪ್ಪ ಬಂದು ಚೈಲ್ಡ್ಹುಡ್ ಡೇಸಲ್ಲಿ ಬಂದು ಈ ನದಿಯಲ್ಲಿ ತುಂಬಾ ಸಮಯ ಕಳೆದಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಆ ಒಂದು ಕಾರಣಕ್ಕೆ ಈ ನದಿನ ಪವಿತ್ರವಾದ ನದಿ ಅಂತಾರೆ. ನೋಡಿ, ಈ ಜಾಗದಲ್ಲೆಲ್ಲ ಅಯ್ಯಪ್ಪ ಚಿಕ್ಕ ವಯಸ್ಸಲ್ಲಿ ಮಣಿಕಂಠನಾಗಿದ್ದಾಗ ತುಂಬಾ ಓಡಾಡಿರ್ತಾರೆ. ನಮ್ಗೆ ಅಷ್ಟು ಖುಷಿಯಾಗುತ್ತೆ ಈ ಪ್ಲೇಸಿಗೆ ಬರೋಕ್ಕೆ. ಕೊನೆಗೂ ನಾವು ಪಂದಳಂ ಪ್ಯಾಲೇಸ್ ರೀಚ್ ಆಗಿದ್ದೀವಿ. ನೋಡಿ, ಈ ಮನೆ ನೋಡ್ತಿರಲ್ಲ, ಈ ಮನೆಯಲ್ಲೇ ಅಯ್ಯಪ್ಪ ಬಂದು ಅವರ ಒಂದು ಚೈಲ್ಡ್ಹುಡ್ ಡೇಸ್ನ ಕಳೆದಿರೋ ಮನೆ ಇದು. ಇಲ್ಲೇ ಅವರು ಬೆಳೆದಿದ್ದು. ಸೊ ಈ ಮನೆ ನೋಡಿದಾಗ ಅಷ್ಟು ಖುಷಿಯಾಗುತ್ತೆ ಮನಸ್ಸಿಗೆ. ಆ್ಯಕ್ಚುಲಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.